ಕೋಟೆನಾಡು ಚಿತ್ರದುರ್ಗದಲ್ಲಿ ರಸ್ತೆ ಅಗಲೀಕರಣ ಎಂಬುದು ಕಗ್ಗಂಟಾಗಿ ಪರಿಣಮಿಸಿದೆ. ಸಾರ್ವಜನಿಕರು ಮತ್ತು ಸಂಚಾರಿಗಳು ನಿತ್ಯ ನರಕ ಯಾತನೆ ಅನುಭವಿಸ್ತಕ್ಕಂಥ ದುಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಈ ರಸ್ತೆ ಅಗಲೀಕರಣದ ಹಿನ್ನೆಲೆಯನ್ನು ನೋಡೋದಾದರೆ, ಕಳೆದ 2 ದಶಕಗಳಿಂದಲೂ ಸಹ ಚಿತ್ರದುರ್ಗ ನಗರದಲ್ಲಿ ರಸ್ತೆ ಅಗಲೀಕರಣದ ಬೇಡಿಕೆ ಇದೆ. ಸಾಕಷ್ಟು ಈ ಬಗ್ಗೆ ವಿವಿಧ ಸಂಘಟನೆಗಳಿಂದ ಹೋರಾಟ ನಡೆದಿದೆ. ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿಗಳಿಗೆ ಮನವಿ ಪತ್ರವನ್ನು ಕೊಡಲಾಗಿದೆ. ಅಷ್ಟೇ ಅಲ್ಲ, ಈ ಒಂದು ರಸ್ತೆ ಅಗಲೀಕರಣ ಆಗದೇ ಇರೋ ಪರಿಣಾಮ ಸಾಕಷ್ಟು ಸಂಕಷ್ಟಕ್ಕೂ ಸಹ ಈ ಭಾಗದ ಜನ ಸಿಲುಕಿರ್ತಕ್ಕಂಥದ್ದು. ಯಾಕಂತಂದರೆ ಕಿಷ್ಕಿಂಧೆಯಂಥ ರಸ್ತೆಗಳಲ್ಲಿ ವಾಹನ ಸಂಚಾರ ಕಷ್ಟಕರವಾಗಿದೆ, ವ್ಯಾಪಾರ ವಹಿವಾಟು ಕಷ್ಟಕರವಾಗಿದೆ. ಹೀಗಾಗಿ ಏನಂತಂದರೆ ರಸ್ತೆ ಅಗಲೀಕರಣ ಮಾಡಲೇಬೇಕು. ಆ ಮೂಲಕ ಐತಿಹಾಸಿಕ ನಗರ ಚಿತ್ರದುರ್ಗವನ್ನು ಸೌಂದರ್ಯೀಕರಣಗೊಳಿಸಬೇಕು. ಅಷ್ಟೇ ಅಲ್ಲ, ವ್ಯಾಪಾರ ಉದ್ಯೋಗ ಮತ್ತು ವಹಿವಾಟು ಹೆಚ್ಚಿನ ಪ್ರಮಾಣದಲ್ಲಿ ಆಗಲಿಕ್ಕೆ ಮತ್ತು ಪ್ರವಾಸೋದ್ಯಮ ತಾಣವಾಗಿರೋದರಿಂದ ಪ್ರವಾಸೋದ್ಯಮ ಅಭಿವೃದ್ಧಿಗೂ ಸಹ ಈ ರಸ್ತೆ ಅಗಲೀಕರಣ ಪೂರಕವಾಗಿದೆ ಅಂತಕ್ಕಂಥದ್ದು ಅನೇಕ ಸಂಘಟನೆಗಳ ಮತ್ತು ಸಾಮಾಜಿಕ ಹೋರಾಟಗಾರರ ಮಾತಾಗಿದೆ. ಈ ಬಗ್ಗೆ ಅನೇಕ ಆಗ್ರಹಗಳನ್ನು ಮಾಡಿದ್ದಾರೆ, ಪ್ರತಿಭಟನೆಗಳನ್ನು ಮಾಡಿದ್ದಾರೆ. ಆದರೂ ಸಹ ಜಿಲ್ಲಾಡಳಿತ ಮತ್ತು ಜನಪ್ರತಿನಿಧಿಗಳು ಈ ಬಗ್ಗೆ ಕ್ಯಾರೆ ಅನ್ನದೇ ಇರತಕ್ಕಂಥದ್ದು ಜನರ ಹಿಡಿ ಶಾಪಕ್ಕೂ ಸಹ ಗುರಿಯಾಗಿರ್ತಕ್ಕಂಥದ್ದು. ಈ ಬಗ್ಗೆ ಈಗಾಗಲೇ ಜಿಲ್ಲಾ ಉಸ್ತುವಾರಿ ಸಚಿವರನ್ನು ಸಹ ನಾವು ಪ್ರಶ್ನೆ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ನೂತನ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅವರು ಸಹ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ನೀಡಿದ್ದು, ಈ ಒಂದು ರಸ್ತೆ ಅಗಲೀಕರಣದ ಬಗ್ಗೆ ಇಷ್ಟರಲ್ಲೇ ನಾನು ಅಧಿಕಾರಿಗಳ ಜೊತೆಗೆ ಮಾತಾಡ್ತೀನಿ, ಸ್ಥಳೀಯ ಶಾಸಕ ಕೆ.ಸಿ. ವೀರೇಂದ್ರ ಪಪ್ಪಿ ಅವರ ಜೊತೆಗೆ ಒಂದು ಸಭೆಯನ್ನು ನಡೆಸಿ ಮುಂದಿನ ತೀರ್ಮಾನಗಳನ್ನು ಕೈಗೊಳ್ತೇವೆ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಜೊತೆಗೆ ಏನಂತಂದರೆ, ರಸ್ತೆ ಅಗಲೀಕರಣಕ್ಕೆ ಕೆಲವರು ಕೋರ್ಟ್ ಮೊರೆ ಹೋಗಿರ್ತಕ್ಕಂಥದ್ದು ಸಹ ಅಡೆತಡೆ ಉಂಟಾಗಿದೆ. ಆ ಒಂದು ಕೋರ್ಟ್ ಮೊರೆ ಹೋಗಿರ್ತಕ್ಕಂಥ ಪ್ರಕರಣಗಳನ್ನು ಶೀಘ್ರ ಇತ್ಯರ್ಥಗೊಳಿಸಲಿಕ್ಕೆ ನಾವು ಪ್ರಯತ್ನ ಮಾಡ್ತೀವಿ ಅಂತಕ್ಕಂಥ ಮಾತುಗಳನ್ನು ಹೇಳಿದ್ದಾರೆ. ಆದರೆ ಈ ರಸ್ತೆ ಅಗಲೀಕರಣ ಎಷ್ಟು ಪ್ರಮಾಣದಲ್ಲಿ ಆಗ್ತದೆ ಅಂತಕ್ಕಂಥದ್ದು ಇಲ್ಲಿ ಪ್ರಶ್ನಾರ್ಹ ಆಗಿರ್ತಕ್ಕಂಥದ್ದು. ಯಾಕಂತಂದರೆ ಸುಮಾರು 5-6 ವರ್ಷಗಳ ಹಿಂದೆಯೇ ಚಿತ್ರದುರ್ಗ ನಗರದ ಮುಖ್ಯ ರಸ್ತೆ ಏನಿದೆ, ಚಳ್ಳಕೆರೆ ಗೇಟಿಂದ ಸಂಗೊಳ್ಳಿ ರಾಯಣ್ಣ ವೃತ್ತದವರೆಗೆ, ಕನಕ ವೃತ್ತದವರೆಗೆ ಈ ಒಂದು ರಸ್ತೆ ಅಗಲೀಕರಣ ಯಾವ ರೀತಿ ಆಗಬೇಕು ಅಂತಕ್ಕಂಥದ್ದು ಒಂದು ನೀಲ ನಕ್ಷೆ ಸಹ ಜಿಲ್ಲಾಡಳಿತ ಸಿದ್ಧಪಡಿಸಿರ್ತಕ್ಕಂಥದ್ದು, GPRS ಮೂಲಕ ಮಾರ್ಕ್ ಸಹ ಮಾಡಿ ಬಿಟ್ಟಿರ್ತಕ್ಕಂಥದ್ದು. ಹೀಗಾಗಿ ಏನಂತಂದರೆ ಆ ಒಂದು ವಿವರವನ್ನು ನಾವು ಗಮನಿಸೋದಾದರೆ, ಮಧ್ಯ ಭಾಗದಿಂದ ಅಂದರೆ ರಸ್ತೆಯ ಡಿವೈಡರ್ನಿಂದ 2 ಭಾಗಕ್ಕೆ 70 ಅಡಿಗಳು ಅಂದರೆ 140 ಅಡಿಯಷ್ಟು ಈ ಒಂದು ರಸ್ತೆ ಅಗಲೀಕರಣ ಆಗಬೇಕು ಅಂತಕ್ಕಂಥ ಒಂದು ನೀಲನಕ್ಷೆ ಈಗಾಗಲೇ ಸಿದ್ಧ ಆಗಿದೆ. ಆ ನೀಲನಕ್ಷೆಗೆ ತಕ್ಕಂತೆ ರಸ್ತೆ ಅಗಲೀಕರಣ ಆಗ್ತದೋ ಅಥವಾ ಮತ್ತೊಂದು ರೀತಿಯ ಪ್ಲ್ಯಾನನ್ನು ಈಗಿನ ನೂತನ ಜಿಲ್ಲಾ ಉಸ್ತುವಾರಿ ಸಚಿವರು, ನೂತನ ಶಾಸಕರು ಮತ್ತು ಜಿಲ್ಲಾಡಳಿತ ಹೊಸದಾಗಿ ರಚನೆ ಮಾಡ್ತದೋ ಅಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ. ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಟಿ ರಘುಮೂರ್ತಿ ಅವರು ನೀಡಿರ್ತಕ್ಕಂಥ ಭರವಸೆ ಪ್ರಕಾರ ಶೀಘ್ರಗತಿಯಲ್ಲಿ ಈ ರಸ್ತೆ ಅಗಲೀಕರಣಕ್ಕೆ ಸಂಬಂಧಪಟ್ಟಂಥ ಒಂದು ಸಭೆ ನಡಿಬೇಕಾಗಿದೆ ಮತ್ತು ಈ ಒಂದು ಅಗಲೀಕರಣದ ಒಂದು ಕ್ರಮ ದಿಟ್ಟ ರೀತಿಯಲ್ಲಿ ಶೀಘ್ರವಾಗಿ ಕ್ರಮ ವಹಿಸಬೇಕಾಗಿದೆ ಅಂತಕ್ಕಂಥದ್ದು ನಗರದ ಸಾಮಾನ್ಯ ಜನರ ಮತ್ತು ಸಾಮಾಜಿಕ ಹೋರಾಟಗಾರರ ಒಂದು ಆಗ್ರಹವಾಗಿದೆ. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ಬಸವರಾಜ್ ಮದನೂರ್, TV9 ಡಿಜಿಟಲ್, ಚಿತ್ರದುರ್ಗ.